ಸಿಂಪಲ್ ಆಗಿ ಪನ್ನೀರ್ ಬಿರಿಯಾನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡ್ದಿರಾ. ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವಿಡಿಯೋನ ಸ್ಕಿಪ್ ಮಾಡ್ದಿರಾ ನೋಡಿ. ವೆಲ್ಕಮ್ ಬ್ಯಾಕ್ ಟು ಸೌಂದರ್ಯ ಯೂಟ್ಯೂಬ್ ಚಾನಲ್. ಏನಪ್ಪ ಬರೀ ತರಕಾರಿನೇ ತೋರಿಸ್ತಾ ಇದ್ದೀನಿ ಅನ್ಕೋಬೇಡಿ. ಇವತ್ತು ನಮ್ಮ ಅಕ್ಕ ಪನ್ನೀರ್ ಬಿರಿಯಾನಿ ಮಾಡ್ತಾಳೆ. ತುಂಬಾ ಚೆನ್ನಾಗಿರುತ್ತೆ, ನನಗಂತೂ ತುಂಬ ಇಷ್ಟ. ಹಾಗಾಗಿ 200 ಗ್ರಾಮ್ ಪನ್ನೀರ್ ತರಿಸಿ ಈ ಥರ ಕಟ್ ಮಾಡ್ಕೋಬೇಕು. ಉದ್ದುದ್ದಕ್ಕೆ ಪನ್ನೀರ್ ನೋಡಿ ಹಿಂಗಿದೆ. ಸೆಂಟ್ರಲ್ಲಿ 2 ಭಾಗ ಮಾಡ್ಕೊಂಡಿದ್ದಾಳೆ. ಸೊ ತುಂಬ ಪ್ರೋಟೀನ್ ಪನ್ನೀರ್. ಹಾಗಾಗಿ ಈಗ ಅವಳು ಹೇಗೆಲ್ಲ ಮಾಡ್ತಾಳೆ ಅದಕ್ಕೆ ಇಷ್ಟೆಲ್ಲ ತರಕಾರಿ ತೊಗೊಂಡಿದ್ದಾಳೆ. ಈರುಳ್ಳಿ, ಟೊಮೊಟೊ, ಬೀನ್ಸು, ಕ್ಯಾರೆಟು. ಈಗ ಪನ್ನೀರ್ ಕಟ್ ಮಾಡ್ಕೊತಾ ಇದ್ದಾಳೆ. ತುಂಬಾ ಸೂಪರಾಗಿ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ. ನನಗಂತೂ ತುಂಬ ಇಷ್ಟ. ಹಾಗಾಗಿ ಈ ಥರ ಸಣ್ಣ ಸಣ್ಣ ಕ್ಯೂಬ್ ಥರ ಕಟ್ ಮಾಡಿದ್ದಾಳೆ. ಯಾಕಂದರೆ ತುತ್ತಿಗೂ ಸಿಗ್ಬೇಕಂತೆ ಅವಳಿಗೆ. ಹಾಗಾಗಿ ಈಗ ನೋಡಿ ಈ ಥರ ಮಾಡಿದ್ದಾಳೆ. ಇಲ್ಲಿ ಮೊಟ್ಟೆ ಇದೆ ನೋಡಿ. ಅವಳು ಫುಲ್ಲು ಅಡುಗೆ ಕುಕ್ಕರ್ ತಗೊಂಡಿದ್ದಾಳೆ. ನೀವು ಬೇಕಾದ್ರೆ ಪಾತ್ರೆಯಲ್ಲೂ ಮಾಡ್ಕೋಬೋದು. ಕುಕ್ಕರಲ್ಲೇ ಮಾಡಬೇಕು. ಅಲ್ಲ, ಪಾತ್ರೆಯಲ್ಲಿ ಮಾಡ್ಕೊಳ್ಳೋರು ಇರ್ತಾರೆ. ಸೊ ಹಾಗಾಗಿ ಪಾತ್ರೆಯಲ್ಲಿ ಮಾಡ್ಕೊಳ್ಳೋದು ಇದೇ ಸರ ಸೇಮ್. ನಿಮಗೆ ಪಾತ್ರೆಯಲ್ಲಿ ಮಾಡೋಕ್ಕೆ ಬರುತ್ತೆ ಅಂದರೆ ಸೇಮ್ ಇಂಗ್ರೀಡಿಯೆಂಟ್ಸೇ ಫಾಲೋ ಮಾಡಿ ಅಷ್ಟೇ. ಈಗ ಸ್ವಲ್ಪ ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕಿದ್ದಾಳೆ. ಈಗ ನೆಕ್ಸ್ಟು ಸ್ವಲ್ಪ ಒಂದು 2 ಸ್ಪೂನ್ ತುಪ್ಪ, ಹಾಗೆ 1 ಸ್ಪೂನ್ ಆಯಿಲ್ ಹಾಕ್ಕೊಂಡಿದ್ದಾಳೆ. ತುಪ್ಪ ಹಾಕಿದರೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಹಾಗಾಗಿ ಈಗ ಏನೇನೆಲ್ಲ ಹೆಂಗೆ ಮಾಡ್ತಾಳೆ, ಏನು ಫಸ್ಟು ಪನ್ನೀರೆಲ್ಲ ಹುರ್ಕೋಬೇಕಂತೆ ಅಂತ ಹೇಳ್ತಿದ್ಲು. ಗೊತ್ತಿಲ್ಲ ಹೇಗೆ ಮಾಡ್ತಾಳೆ, ನೋಡೋಣ. ಮಸಾಲೆಗಳೆಲ್ಲ ತಗೊತಾ ಇದ್ದಾಳೆ. ಏನೋ ಹಾಕಿದ್ಲು, ಒಂದು 4 ಲವಂಗ ಹಾಕಿದ್ದಾಳೆ. ಏನದು ಚಕ್ಕೆ ಹಾಕೊತಾ ಇದ್ದಾಳೆ. ಸ್ವಲ್ಪ 3 ಆಗಷ್ಟು ಮಾಡ್ಕೊತಾ ಇದ್ದೀವಿ ನೋಡಿ. ಇಷ್ಟಿಷ್ಟೇ ಮಸಾಲೆ, ಜಾಸ್ತಿ ಹಾಕೋಬೇಡಿ, ಸುಮ್ಮನೆ ಫ್ಲೇವರ್ಗೋಸ್ಕರ. ಇದನ್ನೇನಂತಾರೆ ಗೊತ್ತಿಲ್ಲ, ಮರಾಠಿ ಮೊಗ್ಗು ಅನಿಸುತ್ತೆ, ಗೊತ್ತಿಲ್ಲ. ಅದೊಂದು, ಮತ್ತು ಇನ್ನೊಂದು ಅದು ಸ್ಟಾರ್ ಇದೆಯಲ್ಲ ಅದು. ಸೋಂಪು, ಸ್ವಲ್ಪ ಸೋಂಪು ಹಾಕ್ಕೊಂಡಿದ್ದಾಳೆ. ಸುಮ್ಮನೆ ಟೇಸ್ಟ್ ಇರೋದಲ್ಲ, ಜಸ್ಟ್ ಫ್ಲೇವರ್ಗೋಸ್ಕರ. ಈಗ ಜೀರಿಗೆ, 1 ಸ್ಪೂನಷ್ಟು ಜೀರಿಗೆ ಚೆನ್ನಾಗಿ ಫ್ರೈ ಆಗಬೇಕು. ಇನ್ನು ಏನೇನೋ ಇಟ್ಟಿದ್ದಾಳೆ. ಮೆಣಸು ಸ್ವಲ್ಪ, ಒಂದು 5ರಿಂದ 6 ಮೆಣಸು. ಈಗ ಪಲಾವ್ ಎಲೆ ಒಂದು 2ರಿಂದ 3 ಪಲಾವ್ ಎಲೆ. ನಿಮ್ದು ಎಷ್ಟು ಬೇಕೋ ನೋಡಿ ಹಾಕ್ಕೊಳ್ಳಿ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಂದು 2 ನಿಮಿಷ. ಈಗ ಫ್ರೈ ಎಲ್ಲ ಆದಮೇಲೆ ಈಗ ಈರುಳ್ಳಿ ಹಾಕೋತಾ ಇದ್ದಾಳೆ. ಪನ್ನೀರ್ ಫ್ರೈ ಮಾಡಲ್ವಾ? ಓಕೆ. ಈರುಳ್ಳಿ ಎಲ್ಲ ಮಸಾಲೆಗೆ ಹಾಕ್ಕೊಂಡಿದ್ದಾಳೆ. ಸೊ ಬ್ಯಾಚುಲರ್ಸು, ಮಕ್ಕಳಿಗೆ ಬೇಗ ಮಾಡಿಕೊಡೋ ಅಂಥವ್ರು, ಮನೆಗೆ ಯಾರಾದರೂ ನೆಂಟರು ಬಂದಿದ್ದರೆ ಸೊ ಸಿಂಪಲ್ಲಾಗಿ ಪಟ್ಟಣಗೆ ಈರುಳ್ಳಿ ಹಾಕಿದ್ವಲ್ವಾ, ಇದರಲ್ಲಿ ನಾನು ಪನ್ನೀರ್ ಹಾಕ್ತೀನಿ. ಕೆಲವೊಬ್ರು ಸಪ್ರೇಟಾಗಿ ಫ್ರೈ ಮಾಡ್ತೀನಿ. ಇದನ್ನು ನೀವು ಪನ್ನೀರು ಸಪ್ರೇಟಾಗೂ ಫ್ರೈ ಮಾಡ್ಕೋಬೋದಂತೆ. ಸೊ ನಾವೀಗ ಈರುಳ್ಳಿ ಮತ್ತು ಪನ್ನೀರು 2 ಒಟ್ಟಿಗೆ ಫ್ರೈ ಮಾಡ್ಕೊತಾ ಇದ್ದೀವಿ. ನಿಮ್ಮ ಕೈಯೇ ಕಾಣ್ತೈತಲ್ಲ ಅದು. ಈಗ ಚೆನ್ನಾಗಿ ಸ್ವಲ್ಪ ಉಪ್ಪು, ಖಾರ ಹಾಕೋಣ. ಇದಕ್ಕೆ ಉಪ್ಪು ಮತ್ತು ಸ್ಪೈಸಸ್ ಹಾಕ್ಕೋಬೇಕಂತೆ. ಪನ್ನೀರ್ ಹಿಡಿಬೇಕಲ್ಲ ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು. ಪನ್ನೀರ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಈಗ ಖಾರದ ಪೌಡ್ರು, ಮಾಮೂಲಿ ಚಿಲ್ಲಿ ಪೌಡರ್, ಹುರಿದಿದ್ದು. ಸೊ ನಿಮ್ಮ ಹತ್ರ ಯಾವುದಿದೆ ಅದೇ ಹಾಕ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಒಂದು 2 ನಿಮಿಷ ಅದು ಫ್ರೈ ಆಗಬೇಕು. ಹಾಗಾಗಿ ಸುಮ್ಮನೆ ಲೈಟಾಗಿ ಹಿಂಗೆ ಪ್ಲೇಟ್ ಮುಚ್ಚಿದ್ದೀವಿ. ಕುಕ್ಕರ್ದಲ್ಲಿ ಲಿಡ್ ಕ್ಲೋಸ್ ಮಾಡಿದ್ದೀವಿ. ಈಗ ಅಷ್ಟರಲ್ಲಿ ಅಕ್ಕಿಗೆ ರೆಡಿ ಮಾಡ್ಕೊತಾಳೆ. ಅಕ್ಕಿನ ವಾಶ್ ಮಾಡಿ ನೀರು ಹಾಕಿ ತೊಳೆದಿಟ್ಕೊತಾಳೆ. ಚೆನ್ನಾಗಿ ಫ್ರೈ ಆಗಿದೆ. ಒಂದು 2 ನಿಮಿಷ ಆಯಿತು. ಈಗ ಏನು ಹಾಕುತ್ತಾಳೆ, ಟೊಮೊಟೊ ಹಾಕೋಬೇಕು. ಟೊಮೊಟೊ, ಬೀನ್ಸ್, ಕ್ಯಾರೆಟ್ ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಪನ್ನೀರು ಒಡೆದೋಗೋ ಥರ ಮಿಕ್ಸ್ ಮಾಡಬೇಡಿ, ಸೈಡಿಂದ ಕಾರ್ನರಿಂದ ಮಿಕ್ಸ್ ಮಾಡ್ಕೊಳ್ಳಿ.
ಇಲ್ಲೆಲ್ಲ ತರಕಾರಿ ಎಲ್ಲ ಹಾಕಾದ್ಮೇಲೆ ಕೊತ್ತಂಬರಿ ಸೊಪ್ಪು ನೀಟಾಗಿ ವಾಶ್ ಮಾಡಿ ತೊಳೆದಿಟ್ಕೊಂಡು ಕಟ್ ಮಾಡ್ಕೊತಾ ಇದ್ದಾಳೆ. ನಾಟಿ ಕೊತ್ತಂಬರಿ ಅಲ್ವಾ ನೋಡಿ. ಇದೇ ಒಗ್ಗರಣೆಗೆ ಕೊತ್ತಂಬರಿ ಹಾಕೋಬೇಕು. ಈ ಥರ ಸೂಪರಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಹೇಳ್ತೀನಿ ನೆಕ್ಸ್ಟ್ ಏನು ಮಾಡಬೇಕು ಅಂತ. ಮತ್ತು ಖಾರ ಎಷ್ಟು ಬೇಕೋ ಅಷ್ಟು, ಆಗಲೇ ಪನ್ನೀರ್ಗಾಗಷ್ಟು ಮಾಡ್ಕೊಂಡಿದ್ವಿ. ಈಗ ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಖಾರವನ್ನು ಹಾಕ್ಕೊಳ್ರಿ. ಜಿಂಗ ಘಮ ಘಮ ಅಂತ ಇದೆ ನೋಡಿ. ಅಷ್ಟು ಖಾರದ ಪೌಡ್ರು ಮನೆಯಲ್ಲೇ ಮಾಡಿರೋಂತಹ ಅಲಟ್ಕೊಡ್ದಾ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಧನ್ಯವನ್ನು ಹಾಕ್ಕೊಳ್ಳಿ. ಈಗ ಖಾರದ ಪೌಡ್ರು, ಧನ್ಯ, ಹಂಗೆ ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲ ಸರಿಸಮಾನವಾಗಿ ನೋಡಿಕೊಂಡು ನಿಮ್ಗೆ ಯಾವ ಥರ ಸ್ಪೈಸಸ್ ಬೇಕು ನೋಡಿ ಹಾಕ್ಕೋಬೇಕು. ಆಮೇಲೆ ಸ್ವಲ್ಪ ಗರಂ ಮಸಾಲ ಹಾಕ್ಕೊಳ್ಳಿ. ಒಂದು 1/2 ಟೀ ಸ್ಪೂನ, ಒಂದು ಅರ್ಧ ಸ್ಪೂನಷ್ಟು. ಅಕ್ಕಿನ ನೀಟಾಗಿ ಈ ಥರ ತೊಳ್ಕೊಂಡು ವಾಶ್ ಮಾಡಿ ಇಟ್ಕೊಂಡಿದ್ದಾಳೆ. ಈಗ ಕಲರ್ ಹೆಂಗಾಗಿದೆ ಅಂತ ಕಲರ್ ನೋಡು, ಏನು ಸೂಪರಾಗೈತೆ. ಇದು ಝೂಮ್ ಹಾಕ್ತೀನಿ ನೋಡು. ಸೂಪರಾಗಿ ಪನ್ನೀರ್ ಬಿರಿಯಾನಿ ಗೆಟಿಂಗ್ ರೆಡಿ. ನೀಟಾಗಿ ಈ ಥರ ತಿರ್ಸ್ಕೋಬೇಕು. ಹಿಂಗೆ ಹೊಡಿಬೇಕು ಕುಕ್ಕರ್ಗೆ ಒಂದು 5 ಸಲ, ಆಗ ಟೇಸ್ಟ್ ಬರುತ್ತೆ. ಈ ಥರ ಪರ್ಫೆಕ್ಟಾಗಿ ಒಂದು 70% ಬೆಂದೈತಲ್ವಾ. ಈಗ ಅಕ್ಕಿ ಹಾಕೋಬೇಕು. ತೊಳೆದು ನೀಟಾಗಿ ಎಷ್ಟು ಬೇಕಷ್ಟು ನೀರು ಹಾಕಿ ಇಟ್ಕೊಂಡಿದ್ದಾಳೆ ಮುಂಚೆನೇ. ನೀವು ಬೇಕಾದರೆ ಬಿರಿಯಾನಿ ರೈಸು ಹಾಕೋಬೋದು, ಇಲ್ಲ ನಾರ್ಮಲ್ ರೈಸ್ ಇದ್ರೂ ಹಾಕೋಬೋದು. ಟೇಸ್ಟ್ ಮಾತ್ರ ಪರ್ಫೆಕ್ಟ್. ಇವಾಗ ಈ ಥರ ಕ್ಲೀನಾಗಿ ಮಿಕ್ಸ್ ಮಾಡಿದ್ಮೇಲೆ ಲಾಸ್ಟಿಗೆ ಒಂದು ಸಲ ಉಪ್ಪು ಕರೆಕ್ಟಾಗಿದೆ ಅಂತ ಚೆಕ್ ಮಾಡ್ಕೊಂಬಿಡಿ. ಅಕಸ್ಮಾತ್ ಕರೆಕ್ಟಾಗಿ ಆಗಿಲ್ಲ ಅಂದರೆ ನಿಮ್ಗೆ ಎಷ್ಟು ಬೇಕು ಮತ್ತೆ ಒಂಚೂರು ಉಪ್ಪು ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು. ಇದು ಕೆಂಪು ಕಲರ್ ಬಿರಿಯಾನಿ. ಗ್ರೀನ್ ಇದ್ದರೆ, ಗ್ರೀನ್ ಅಂದರೆ ಪುದೀನ ಅವೆಲ್ಲ ಮೆಣಸಿನ್ಕಾಯಿ ಎಲ್ಲ ಹಾಕ್ಕೊಂಡು ಮಿಕ್ಸರ್ ಮಾಡ್ಕೊತಾರೆ. ಬೇಡ ನಮ್ಗೆ ರೆಡ್ ಕಲರ್ ಬೇಕು ಅಂದರೆ ನೋಡಿ, ಈಗ ಸ್ವಲ್ಪ ಉಪ್ಪು ಕಮ್ಮಿ ಅನ್ನಿಸ್ತು, ಹಾಗಾಗಿ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಹಾಕ್ಕೊಂಡು ಆಮೇಲೆ ಲಿಡ್ ಕ್ಲೋಸ್ ಮಾಡಿ ಒಂದು 2 ವಿಷಲ್ ಹಾಕಿದ್ರೆ ಬಿರಿಯಾನಿ ರೆಡಿ. ಸೋಯಾ ಇಲ್ಲಿ ಇವಾಗ ಹೇಗಾಗಿದೆ ಅಂತ ನೋಡುವ ಸಮಯ. ಸೊ ಲೆಟ್ಸ್ ಓಪನ್. ಸೊ ಈ ಥರ ಆಗಿದೆ. ಇರು ಆವಾಗಲೇ ನೀವು ಆಲ್ರೆಡಿ ತಮ್ಮನೆ ನೋಡಿರ್ತೀರ. ಇವತ್ತು ನಮ್ಮ ಅಕ್ಕ ಪನ್ನೀರ್ ಬಿರಿಯಾನಿ ಮಾಡಿ ತೋರಿಸ್ತಾ ಇದ್ದೆ. ಸೊ ಇವಾಗ ಆಗಿದೆ, ಈಗ ಆಲ್ಮೋಸ್ಟ್ ಆಗಿದೆ. ಈಗ ಬ್ಯಾಟಿಂಗ್ ಮಾಡೋದೇ. ಈಗ ಪನ್ನೀರ್ ಟೇಸ್ಟ್ ಮಾಡುವ ಸಮಯ. ಬನ್ನಿ ಹೇಗೆ ಮಾಡಿದ್ದಾರೆ ಏನು ಅಂತ ನಿಮಗೂ ತೋರಿಸ್ತೀನಿ. ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ. ಸ್ಮೆಲ್ ಅಂತರೂ ಸೂಪರ್. ಬನ್ನಿ ಈಗ ಬ್ಯಾಟಿಂಗ್ ಮಾಡುವ ಸಮಯ. ಸೊ ಅವಳು ಮಾಡೋದ್ರಲ್ಲಿ ಇದೊಂದು ರೆಸಿಪಿನೂ ಕೂಡ ನನಗೆ ಇಷ್ಟ ಆಗುತ್ತೆ. ಸೊ ಬನ್ನಿ ಈಗ ಟೇಸ್ಟ್ ಮಾಡೋದೆ. ವಿಡಿಯೋ ಮಾಡ್ಕೊಂಡು ಮಾಡೋದಿದೆಯಲ್ಲ ಕಷ್ಟ, ನೀನೇ ಹಾಕು. ಫೋನ್ ಯಾವಾಗಲೂ ಪಲಾವ್ ಮಾಡ್ಕೊಂಡು ತಿಂದು ಬೇಜಾರಾಗಿದ್ರೆ ಖಂಡಿತವಾಗ್ಲೂ ಈ ರೆಸಿಪಿ ಟ್ರೈ ಮಾಡಿ. ಬೊಂಬಾಟಾಗಿ ಇವಾಗ ಟೇಸ್ಟ್ ಮಾಡೋದೆ. ಸೂಪರ್. ನೀವು ಕೂಡ ಟ್ರೈ ಮಾಡಿ, ತುಂಬಾ ಸೂಪರಾಗಿದೆ. ಅಷ್ಟು ಫಿನಿಶ್ ಮಾಡಿ ಆಮೇಲೆ ಸಿಗ್ತೀನಿ. ಬಾಯ್. ಎಸ್, ಐ ಹೋಪ್ ದಿಸ್ ವಿಡಿಯೋ ನಿಮಗೆ ತುಂಬಾ ಇಷ್ಟ ಆಗಿದೆ ಅನ್ಕೋತೀನಿ. ಹಾಗೆಯೇ ನಮ್ಮ ಅಕ್ಕ ಹೇಗೆ ಪನ್ನೀರ್ ಬಿರಿಯಾನಿ ಮಾಡಿದ್ರು ಅಂತ ನೋಡಿದ್ರಲ್ಲ, ಟೇಸ್ಟ್ ಮಾತ್ರ ಸೂಪರ್ ಆಗಿತ್ತು. ಸೊ ಮಿಸ್ ಮಾಡಿದಿರ ನೀವು ಈ ರೆಸಿಪಿನ ಟ್ರೈ ಮಾಡಿ, ಖಂಡಿತವಾಗ್ಲೂ ಒಳ್ಳೆ ರಿವ್ಯೂನ ಕೊಡ್ತೀರಾ. ಹಾಗೆ ಪ್ರೋಟೀನು ಕೂಡ. ಎಸ್ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅನ್ಕೋತೀವಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಎಲ್ಲ ಮಾಡಿ. ಬಾಯ್, ಸಿ ಯು ನೆಕ್ಸ್ಟ್ ವ್ಲಾಗ್.